ಸೊ ಆಮೇಲೆ ನಾನು 2 ಡೇಸಲ್ಲಿ ಮತ್ತೆ ಟ್ರಿಪ್ಪಿಂದ ಆಚೆ ಇದು ಸ್ಟುಡಿಯೋಗೆ ಹೋಗಿ ಮತ್ತೆ ಅಲ್ಲಿಂದ ಕತೆ ಎಲ್ಲ ಕೇಳಿದ್ಮೇಲೆ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಸರಿ ಮಾಡಲೇಬೇಕು ಅಂತ ಅನಿಸ್ತು. ಸರಿ ನಾನು ಫಸ್ಟ್ ಬರಲ್ಲ ಅಂತ ಹೇಳ್ತಾ ಇದ್ದೆ, ಇಲ್ಲ ನಾನು ಇಂಡಸ್ಟ್ರಿ ಬಿಟ್ಬಿಟ್ಟಿದ್ದೀನಿ, ನಾನಂತೂ ಮೂವೀಸ್ ಮಾಡಲ್ಲ, ಇಟ್ ಇಸ್ ಡನ್ ಆ್ಯಂಡ್ ಡಸ್ಟೆಡ್ ಅನ್ನೋ ಥರ ಇದ್ದೆ. ಕತೆ ಕೇಳಿದ್ಮೇಲೆ ಇಲ್ಲ ನಾನು ಮಾಡಲೇಬೇಕು, ಇದೊಂದು ರೋಲ್ ಸಿಕ್ಕಿದೆ, ಚೆನ್ನಾಗಿದೆ ಮೂವಿ ಅಂತ ಅಂದ್ಬಿಟ್ಟು ತುಂಬ ಹಾರರ್ ಆಗಿತ್ತು. ಸೊ ಹಂಗಾಗಿ ನಾನು ಆ ಥರ ಎಲ್ಲ ಕಾಂಟ್ರವರ್ಸಿಲೇ ಬಂದೆ. ಎಸ್ ಮ್ಯಾಮ್, ನಾಯಿದೆ ಎಚ್ಚರಿಕೆ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಯಾವ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರ, ಆ ಕ್ಯಾರೆಕ್ಟರ್ ಯಾವ ರೀತಿ ಹೋಗುತ್ತೆ ಸಿನಿಮಾದಲ್ಲಿ ಅಂತ? ನಾನು ಲೀಲಾ ಮೋಹನ್ ಅವ್ರ ವೈಫ್ ಆಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೇಸಿಕಲಿ ದೆವ್ವ ಆಗಿ ಮಾಡ್ತಾ ಇದ್ದೀನಿ ಮೂವಿನಲ್ಲಿ. ನಾನು ಈ ಥರ ಕಾಣಿಸೋದೇ ಇಲ್ಲ ಮೂವಿನಲ್ಲಿ, ಪೂರ್ತಿ ಫುಲ್ ಪೇಂಟ್ ಎಲ್ಲ ಹೊಡೆದು ದೆವ್ವ ಥರ ಮಾಡಿದ್ದಾರೆ. ಸ್ವಲ್ಪ ಟೈಮಲ್ಲಿ ಮೂವಿನಲ್ಲಿ ಸೌಂದರ್ಯ ಥರ ಮೇಕಪ್ ಮಾಡಿ ನಾಗವಲ್ಲಿ ಥರ ಮಾಡಿಸಿದ್ದಾರೆ.